ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 9 ಶಕ್ತಿಶಾಲಿ ಹುಣ್ಣಿಮೆ. ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ 8 ರಾಶಿಯವರಿಗೆ ದೊಡ್ಡ ಪವಾಡವೇ ನಡೆಯಲಿದೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, 100% ಇದು ಸತ್ಯ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಆಗಸ್ಟ್ 9 ಶಕ್ತಿಶಾಲಿ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ದೊಡ್ಡ ಪವಾಡವೇ ನಡೆಯಲಿದ್ದು, ಈ 8 ರಾಶಿಯವರ ಜೀವನದಲ್ಲೂ ಕೂಡ ದೊಡ್ಡ ಪವಾಡವೇ ನಡೆಯುತ್ತೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಇದು 100% ಸತ್ಯ ಅಂತ ಹೇಳಲಾಗ್ತದೆ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರ್ಲಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಎಲ್ಲವೂ ಕೂಡ ಸ್ಥಿರವಾಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗಂತೂ ಇದು ಅತ್ಯುತ್ತಮ ಸಮಯವಾಗಿದ್ದು, ನೀವು ಅಂದುಕೊಂಡಂತಹ ಶೈಲಿಯಲ್ಲಿ ನಿಮ್ಮ ಜೀವನವನ್ನ ನೀವು ನಡೆಸಲಿಕ್ಕೆ ಅನುವು ಸಿಗುತ್ತೆ ಅಂತ ಹೇಳಬಹುದು. ನೀವು ಈ ಸಂದರ್ಭದಲ್ಲಿ ಸಂಪತ್ತಿನಲ್ಲಿ ಲಾಭವನ್ನ ಕಾಣ್ತೀರಾ. ಜೊತೆಗೆ ನಿಮ್ಗೆ ಗುರುವಿನ ಕೃಪೆ ಇರೋದ್ರ ಜೊತೆಗೆ ನಿಮ್ಮ ಹಣ ಅಥವಾ ಕುಬೇರನ ಸಂಪತ್ತೇ ನಿಮ್ಮ ಕೈ ಸೇರುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಕೆಲಸಗಳಲ್ಲಿ ಆಪ್ತರ ಸಹಕಾರ ಸಿಗುತ್ತೆ. ಹಣಕಾಸು ವಿಚಾರವಾಗಿ ಎದುರಾದ ಸಮಸ್ಯೆಗಳು ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಸಮಯಕ್ಕೆ ತಕ್ಕಂತೆ ನಿಮ್ಮ ಕೆಲಸಗಳು ಕೂಡ ಮುಗಿಯುತ್ತೆ. ಇನ್ನು ಪ್ರಯಾಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದದ್ದು ಅಗತ್ಯ. ಬಹಳ ಅನುಕೂಲಕರ ಸಮಯ ಇದಾಗಿದ್ದು, ನಿಮ್ಮ ಪ್ರೀತಿಯ ವಿಚಾರವಾಗಿ ಧನಾತ್ಮಕ ವಿಚಾರಗಳು ನಡೆಯುತ್ತೆ. ಗೃಹಿಣಿಯರಿಗೆ ಈ ದಿನ ಬಹಳ ಲಾಭದಾಯಕವಾಗಿದೆ. ನಿಮ್ಮ ಬಹಳ ಸಮಯದ ಬೇಡಿಕೆಯೊಂದು ಈಗ ಈಡೇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಗೊಂದಲ ಅಥವಾ ಸಮಸ್ಯೆಗಳಿರಬಹುದು, ಆದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹಲವು ರೀತಿಯ ವ್ಯವಹಾರಗಳಲ್ಲಿ ಶುಭ ಆಗತ್ತೆ. ಫಲಿತಾಂಶದಲ್ಲಿ ತೃಪ್ತಿ ಸಿಗುತ್ತೆ. ಅನೇಕ ಕೆಲಸಗಳಲ್ಲಿ ಸವಾಲುಗಳು ಎದುರಾದ್ರೂ ಕೂಡ ಮಿಶ್ರ ಫಲಿತಾಂಶವನ್ನ ನೀವು ಕಾಣ್ತೀರಾ. ಎಲ್ಲ ವಿಚಾರದಲ್ಲೂ ನಿಮ್ಗೆ ಶುಭಕರ ಸ್ಥಿತಿ ಇರಲಿದೆ. ಕುಟುಂಬದಲ್ಲಿ ನಿಮ್ಮ ಪರವಾದ ಬೆಂಬಲವನ್ನ ನೀವು ಕಾಣಬಹುದು. ಆಪ್ತರೊಂದಿಗೆ ಪ್ರವಾಸಕ್ಕೆ ತೆರಳಬಹುದು. ಪ್ರಯಾಣಗಳಲ್ಲಿ ಸುಖ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ದಿನ ನಿಮ್ಗೆ ಅನುಕೂಲಕರವಾಗಿರಲಿದ್ದು, ಉತ್ತಮ ಯಶಸ್ಸನ್ನ ಪ್ರಯಾಣದಿಂದ ಪಡ್ಕೊಳ್ತೀರಾ. ನಿಮ್ಮ ಹಣಕಾಸು ವಿಚಾರವಾಗಿ ಈ ಸಂದರ್ಭ ಬಹಳ ಸುಸಂದರ್ಭವಾಗಿದೆ. ವ್ಯಾಪಾರಿಗಳಿಗೆ ಉತ್ತಮ ದಿನ ಆದ್ರೂ ಕೂಡ ಒಂದಷ್ಟು ಖರ್ಚು ಹೆಚ್ಚಾಗಬಹುದು, ಹುಷಾರಾಗಿರಿ. ಕೆಲಸಗಳು ಅಡೆತಡೆ ಇಲ್ಲದೆ ನಡೆಯುತ್ತೆ. ಪ್ರಯಾಣದಲ್ಲಿ ಸುಖ ಇರುತ್ತೆ. ಇನ್ನು ಆಪ್ತರೊಬ್ಬರ ಅನಾರೋಗ್ಯ ಸಂಬಂಧ ನಿಮ್ಗೆ ಓಡಾಟ ಇರಬಹುದು. ವ್ಯವಹಾರದಲ್ಲಿ ತರಾತುರಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ನೀವಿಂದು ಶಾಪಿಂಗ್ ಅಥವಾ ವಸ್ತು ಖರೀದಿಯಲ್ಲಿ ತೊಡಗಿಕೊಳ್ತೀರಾ. ಹೀಗಾಗಿ ನಿಮ್ಗೆ ಇದು ಅನುಕೂಲಕರ ದಿನ. ದಾಂಪತ್ಯ ಪ್ರೀತಿಯ ವಿಚಾರದಲ್ಲಿ ಉತ್ತಮ ದಿನವಾಗಲಿದ್ದು, ಆರೋಗ್ಯ ಸುಧಾರಣೆ, ವ್ಯಾಪಾರ ಲಾಭವನ್ನ ಕಂಡುಕೊಳ್ತೀರಾ. ನವ ವಿವಾಹಿತರಲ್ಲಿ ಶುಭ ಸುದ್ದಿ ಸಿಗುತ್ತೆ. ಮನೆ ಆಸ್ತಿ ವಿಚಾರವಾಗಿ ನೀವು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಪ್ರಯಾಣ ಮಾಡಬೇಕಾಗಿ ಬರಬಹುದು. ಪ್ರಮುಖ ದಿನಾಂಕಗಳನ್ನ ಮರೆಯೋಕೆ ಹೋಗ್ಬೇಡಿ. ಇದರಿಂದ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಎಲ್ಲ ಕೆಲಸಗಳು ಅಡ್ಡಿ ಆತಂಕವಿಲ್ಲದೆ ನಡೆಯುತ್ತೆ. ಬಹಳ ವಿಚಾರಗಳಲ್ಲಿ ನಿಮ್ಗೆ ಗೊಂದಲ ಇರಬಹುದು, ಆದ್ರೆ ಎಲ್ಲ ವಿಚಾರಗಳನ್ನ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮಲ್ಲಿ ಬಹಳ ಒತ್ತಡ ಇರಬಹುದು. ಹಾಗಾಗಿ ಸ್ವಲ್ಪ ಚಿಂತಾಕ್ರಾಂತರಾಗುವತ್ತ ಗಮನವನ್ನು ಹರಿಸಬೇಡಿ. ಚಿಂತೆಯನ್ನ ಬದಿಗಿಟ್ಟು ನೀವು ಯಾವಾಗ್ಲೂ ಕೂಡ ಲವಲವಿಕೆಯಿಂದ ಇರುವತ್ತ ಗಮನವನ್ನು ಹರಿಸಬೇಕಾಗುತ್ತೆ. ಶುಭ ಕಾರ್ಯ ಸಂಬಂಧವಾಗಿ ಮಾತುಕತೆಯಲ್ಲಿ ನೀವು ತೊಡಗಿಕೊಳ್ಳಬಹುದು. ಪ್ರಯಾಣಗಳಲ್ಲಿ ಭಾಗಿಯಾಗ್ತೀರಾ. ಗೃಹಿಣಿಯಲ್ಲಿ ಪ್ರಯಾಣದಲ್ಲಿ ತೊಡಗೋದ್ರಿಂದ ಅವರಿಗೆ ಸಾಕಷ್ಟು ಲಾಭ ಇದೆ. ಮಕ್ಕಳ ಕುರಿತಾದ ಚಿಂತೆಯಿಂದ ನೀವು ಮುಕ್ತಿಯನ್ನ ಹೊಂದುತ್ತೀರಾ. ವ್ಯಾಪಾರಿಗಳು ಪರಿಣಾಮಕಾರಿ ಕೆಲಸದಲ್ಲಿ ಭಾಗಿಯಾಗ್ತಾರೆ. ಸ್ವಂತ ಉದ್ಯೋಗಗಳಿಗೆ ಈ ದಿನ ಉತ್ತಮವಾಗಲಿದೆ. ಹೊಸ ಉದ್ಯೋಗವನ್ನ ಹುಡುಕ್ತಿರೋರಿಗೆ ಆಪ್ತರ ನೆರವಿನಿಂದ ಉತ್ತಮ ಅವಕಾಶಗಳು ಸಿಗುತ್ತೆ. ಆಹಾರ ಸಂಬಂಧಿ ಖರ್ಚನ್ನ ಹೆಚ್ಚಾಗಿ ಮಾಡ್ಬೇಕಾಗಿ ಬರುತ್ತೆ. ಇನ್ನು ನೀವು ಆರೋಗ್ಯದ ಕಡೆ ಗಮನವನ್ನ ವಹಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಯಶಸ್ಸನ್ನ ಅನೇಕ ಕೆಲಸಗಳಲ್ಲಿ ಪಡೆದುಕೊಳ್ತೀರಾ. ನೀವು ಅಂದುಕೊಂಡಂತ ವಿಚಾರ ಈ ಒಂದು ಸಂದರ್ಭದಲ್ಲಿ ಲಾಭವನ್ನ ತಂದುಕೊಡುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮ ದಿನ. ಒತ್ತಡಗಳು ಕಡಿಮೆಯಾಗುವ ಸ್ಥಿತಿ ಈಗ ಎದುರಾಗತ್ತೆ. ಹಲವು ಕೆಲಸಗಳು ಪೂರ್ಣವಾಗುತ್ತೆ. ಹಿರಿಯರ ಮಾರ್ಗದರ್ಶನದಂತೆ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯುತ್ತಮವಾಗಿದೆ. ಇನ್ನು ನೀವು ಈ ಸಂದರ್ಭದಲ್ಲಿ ಯಾರಾದ್ರೂ ಅಪರಿಚಿತರ ಪರಿಚಯವನ್ನ ಮಾಡಿಕೊಂಡ್ರೆ ಅವರಿಂದ ಸ್ವಲ್ಪ ಕೆಡುಕಾಗುವ ಸಾಧ್ಯತೆ ಇದೆ. ಹೀಗಾಗಿ ಹುಷಾರಾಗಿರಿ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮೊಂದಿಗೆ ಮುನ್ಸ್ಕೊಳ್ಬಹುದು. ಹೀಗಾಗಿ ಪ್ರೇಮ ಜೀವನದಲ್ಲಿ ಕೆಲವು ಸಮಸ್ಯೆ ಎದುರಾಗಬಹುದು. ಇದರಿಂದ ಒತ್ತಡ ಕೂಡ ಹೆಚ್ಚಾಗುತ್ತೆ.
ಅವಿವಾಹಿತರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ. ಹೊಸ ಸಂಬಂಧದಲ್ಲಿ ಆತರ ಪಡಕ್ ಹೋಗ್ಬೇಡಿ. ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಮಯವನ್ನ ಕೊಡಿ. ಕಠಿಣ ನಿಯಮಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಹೇರಕ್ ಹೋಗ್ಬೇಡಿ. ಇನ್ನು ನೀವು ನಿಮ್ಮ ಸಂಗಾತಿಯ ಆಸಕ್ತಿಗಳು ಮತ್ತು ಮಾತುಕತೆಯು ಸಂಬಂಧದಲ್ಲಿ ಹೊಸತನವನ್ನ ತರುತ್ತೆ. ಒಟ್ಟಿಗೆ ಕಳೆಯುವ ಸೃಜನಶೀಲ ಮತ್ತು ಮನೋರಂಜನೆಯ ಸಮಯವು ನಿಮ್ಮನ್ನ ಹತ್ತಿರ ತರುತ್ತೆ. ಏಕಾಂಗಿಗಳಿಗೆ ಸೌಮ್ಯ ಮತ್ತು ಸೃಜನಶೀಲ ವ್ಯಕ್ತಿಯನ್ನ ಆಸಕ್ತಿ ಮೂಡಿಸುವಂತೆ ಮಾಡುತ್ತೆ. ಪ್ರೇಮದಲ್ಲಿ ಮೃದುತ್ವ ಮತ್ತು ಸೂಕ್ಷ್ಮತೆಯನ್ನು ಕಾಣ್ತೀರಾ. ಇನ್ನು ನೀವು ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ರೆ ಆಧ್ಯಾತ್ಮಿಕತೆಯತ್ತ ಹೆಚ್ಚು ಒಲವನ್ನ ತೋರ್ತೀರಾ. ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗೋದ್ರಿಂದ ಲಾಭವನ್ನ ಕಂಡ್ಕೊಳ್ತೀರಾ. ವೈವಾಹಿಕ ಜೀವನದಲ್ಲಿ ಸಂತೋಷ ನೆಲೆಸುತ್ತೆ. ನಿಮ್ಮಿಬ್ಬರ ನಡುವೆ ಪರಸ್ಪರ ತಿಳುವಳಿಕೆ ಇರಬೇಕು. ಇದರಿಂದ ಸಂಬಂಧ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಮಿಶ್ರ ಫಲಗಳು ಶುರುವಾಗ್ತಿರೋದ್ರಿಂದ ಕುಬೇರನ ಸಂಪತ್ತೆ ಕೈ ಸೇರುತ್ತೆ ಅಂತ ಹೇಳಬಹುದು. ಹೀಗಾಗಿ ಪಾಲುದಾರಿಕೆ ಕೆಲಸದಲ್ಲಿ ನೀವು ಪ್ರಯೋಜನಗಳನ್ನ ಕಂಡುಕೊಳ್ತೀರಾ. ಜೊತೆಗೆ ಗೌರವ, ಪ್ರತಿಷ್ಠೆ ಎಲ್ಲವೂ ಕೂಡ ಸಮಾಜದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ವಿವಾಹ ಪ್ರಸ್ತಾಪಗಳು ಅವಿವಾಹಿತರು ಕೇಳ್ತಾರೆ. ಸಂತೋಷದ ಮನೆಯ ಮೇಲೆ ಈ ಒಂದು ಯೋಗ ರೂಪುಗೊಳ್ತಿರೋದ್ರಿಂದ ಈ ಸಮಯದಲ್ಲಿ ನಿಮ್ಗೆ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಿಗೆ ಆಗುತ್ತೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ. ಸಾಮಾಜಿಕ ಗೌರವ ಹೆಚ್ಚುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಅಲ್ಲದೆ ಈ ಸಮಯವು ನಿಮ್ಗೆ ಆರ್ಥಿಕವಾಗಿ ತುಂಬಾ ಶುಭವಾಗಿರ್ತದೆ. ಹೊಸ ಆಸ್ತಿಯನ್ನ ಖರೀದಿಸುವ ಅಥವಾ ಹೂಡಿಕೆ ಮಾಡುವ ಸಾಧ್ಯತೆ ಇತ್ತು. ಈ ಸಮಯದಲ್ಲಿ ನೀವು ಪೂರ್ವಜರ ಆಸ್ತಿಯ ಸಂತೋಷವನ್ನ ಪಡೆದುಕೊಳ್ತೀರಾ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ. ಅಲ್ಲದೆ ನಿಮ್ಮ ಅತ್ತೆ ಮಾವರೊಂದಿಗೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಈ ಅವಧಿಯಲ್ಲಿ ನೀವು ಕಾಲಕಾಲಕ್ಕೆ ಹಠಾತ್ ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ಪರಿಣಾಮ ಹೆಚ್ಚಾಗುತ್ತೆ. ಇದರಿಂದಾಗಿ ಜನರು ನಿಮ್ಮ ಮಾತುಗಳಿಗೆ ಅತಿವೇಗವಾಗಿ ಪ್ರಭಾವಿತರಾಗ್ತಾರೆ. ವೈವಾಹಿಕ ಜೀವನದಲ್ಲಿ ಮಾಧುರ್ಯತೆ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತೆ. ಹೀಗಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಕಾನೂನು ವಿಷಯಗಳಲ್ಲಿ ನಿರ್ಧಾರವು ನಿಮ್ಮ ಪರವಾಗಿ ಇರಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಪಡೆದುಕೊಳ್ತೀರಾ. ಅವಕಾಶಗಳನ್ನು ಗುರುತಿಸಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯೋದ್ರಿಂದಲೂ ಕೂಡ ನಿಮ್ಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು. ಧನ ಲಾಭದ ಜೊತೆಗೆ ಸಕಲ ಐಶ್ವರ್ಯ ಸಿಗುತ್ತೆ. ನಿಮ್ಮ ಸಂಪತ್ತು ಕೂಡ ಈ ಸಂದರ್ಭದಲ್ಲಿ ಡಬಲ್ ಆಗ್ತಾ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ನೀವು ಯಶಸ್ಸನ್ನ ಪಡೆದುಕೊಳ್ತೀರಾ. ಜೊತೆಗೆ ನಿಮ್ಗೆ ಇದು ಮಹತ್ವದ ದಿನ ಅಂತಲೇ ಹೇಳಬಹುದು. ಆರ್ಥಿಕ ಸ್ಥಿತಿ ಮೊದಲಿಗಿಂತ ಅತ್ಯುತ್ತಮವಾಗುತ್ತೆ. ಯಾವುದೇ ಕೆಲಸದಲ್ಲಿ ನೀವು ಯಶಸ್ಸನ್ನ ಪಡೆದುಕೊಳ್ತೀರಾ. ಹೊಸ ಉದ್ಯೋಗವನ್ನು ಪಡೀಲಿಕ್ಕೆ ಬಲವಾದ ಸಾಧ್ಯತೆ ಇದ್ದು ಈ ಸಮಯದಲ್ಲಿ ನೀವು ಕೆಲವು ಶುಭ ಸುದ್ದಿಗಳನ್ನ ಕೇಳ್ತೀರಾ. ದೀರ್ಘಕಾಲದವರೆಗೆ ಸಾಲದ ಹೊರೆಯಿಂದ ತೊಂದರೆಗೀಡಾದವರು ಈ ಸಮಯದಲ್ಲಿ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ 8 ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.